ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಮದ್ದೂರಿನ ಜನ ಬಿಜೆಪಿಯ ನಾಯಕರೆಲ್ಲ ಹೋಗಿದ್ದಾಗ ಬಯಸಿದ್ದು ಒಬ್ಬ ನಾಯಕನನ್ನ, ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಯೋಗಿಯಂತಹ ಯತ್ನಾಳ್ ಬೇಕು ಅಂತ ಪ್ರತಾಪ್ ಸಿಂಹ ಅವರ ಎದುರಲ್ಲಿ ಕೂಗಿ ರಣಕೇಕೆ ಹಾಕಿ ಚಪ್ಪಾಳೆ ಹಾಕಿ ಆಹ್ವಾನಿಸಿದ್ರು ಆ ಜಾಗಕ್ಕೆ, ಮದ್ದೂರಿಗೆ. ಕೊನೆಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗಿ ಬಂದ್ರು. ಏನಾಯ್ತು? ಯತ್ನಾಳ್ 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 ಅಂತಿದ್ದ ಮದ್ದೂರು ಜನರ ನೋಡೋಕೆ ಕೊನೆಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರೇ ಬಂದಿದ್ರು. ಹಿಂದೂ ಅಭಿಮಾನಿಗಳ ಕೂಗಿಗೆ ಕಿವಿಗೊಟ್ಟು ಫೈರ್ ಬ್ರ್ಯಾಂಡ್ ಮದ್ದೂರಿಗೆ ಭೇಟಿ ಕೊಟ್ಟು ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ. ಮದ್ದೂರಿಗೆ ಯತ್ನಾಳ್ ಎಂಟ್ರಿ ಕೊಡುತ್ತಿದ್ದಂತೆ ಅಭಿಮಾನಿ ಸಾಗರವೇ ಸೇರಿತ್ತು. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯತ್ನಾಳ್ ಅವರ ಹವಾ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಹಿಂದೂ ಸಮಾಜ ಕರೆದರೆ ಬರೆದೇ ಇರೋಕೆ ಆಗುತ್ತಾ? ಹೀಗಂತ ಹೇಳಿದ್ದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಕಲ್ಲು ಹೊಡೆದ ಮುಸಲ್ಮಾನ ಗೂಂಡಾಗಳ ಹೆಡೆಮುರಿ ಕಟ್ಟಿ ಜೈಲಿಗೆ ತಳ್ಳಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಇನ್ನೂ ತೀವ್ರ ಸ್ವರೂಪ ಪಡೆಯುತ್ತದೆ ಅಂತ ವಾರ್ನ್ ಮಾಡಿದ್ರು. ಒಟ್ನಲ್ಲಿ ಹಿಂದೂ ಹುಲಿ ಫೈರ್ ಬ್ರಾಂಡ್ ಯತ್ನಾಳ್ ಮದ್ದೂರಿಗೆ ಬಂದಿದ್ದು ಹಿಂದೂ ಸಂಘಟನೆಗಳ ಹುಮ್ಮಸ್ಸು ಮತ್ತು ಬಲ ಹೆಚ್ಚಾದಂತೆ ಕಾಣ್ತಿದೆ. ಯತ್ನಾಳ್ ಮದ್ದೂರಿಗೆ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಸೋಮನಹಳ್ಳಿಯಿಂದಲೇನೆ ಇಕ್ಕೆಲಗಳಲ್ಲಿ ಜನ ಸೇರಿದ್ರು. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ಹಂತಕ್ಕೆ ಯತ್ನಾಳ್ ಅನ್ನೋ ಕಾರಣಕ್ಕೇನು ಆರಂಭದಲ್ಲಿ ಆ ಸುದ್ದಿಗಳನ್ನು ತಗೊಂಡ್ಲಿಲ್ಲ. ಆದರೆ ನಿಧಾನವಾಗಿ ಯತ್ನಾಳ್ ಬಂದಾಗಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯ ಜನಸ್ತೋಮ ಸೇರುತ್ತೆ ಅನ್ನುವಂತಹ ಒಂದು ಅಚ್ಚರಿಯ ಕಣ್ಣುಗಳಿಂದ ಇದೀಗ ಮಾಧ್ಯಮಗಳು, ಬಿಜೆಪಿ ರಾಜ್ಯ ಘಟಕ ಕೂಡ ಯೋಚಿಸ್ತಿದೆ, ಯಾಕೆ ಇನ್ನೊಂದು ಯೋಚನೆ ಮಾಡಬಾರ್ದು ಅಂತ. ಯತ್ನಾಳ್ ಅನ್ನುವಂತಹ ಒಂದು ಎಂಟ್ರಿಗೆ ಮದ್ದೂರಿನಲ್ಲಿ ಇಷ್ಟೊಂದು ಜನ ಹೇಗೆ ಸೇರೋಕೆ ಸಾಧ್ಯ? ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿಯ ಸಮಸ್ತ ಕಾರ್ಯಕರ್ತರು ಒಟ್ಟಿಗೆ ನಿಲ್ಲೋ ಮೂಲಕ ಬಸನಗೌಡ ಪಾಟೀಲ್ ರಂತಹ ನಾಯಕ ಬೇಕು, ಅವ್ರ ಜೊತೆ ನಾವಿರ್ತೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಎರಡನೇ ಸುದ್ದಿ, ಪ್ರಚೋದನಕಾರಿ ಭಾಷಣ ಆರೋಪ, ಸಿಟಿ ರವಿ ವಿರುದ್ಧ ಎಫ್ಐಆರ್, ಸಹಿಸುವ ಕಾಲ ಇಲ್ಲವೆಂದು ಟಾಂಗ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೆಪ್ಟೆಂಬರ್ 10ರಂದು ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಹೀಗಾಗಿ PSI ಮಂಜುನಾಥ್ ದೂರು ಆಧರಿಸಿ ಎಫ್ಐಆರ್ ಹಾಕಲಾಗಿದೆ. 5% ಇದ್ದಾಗಲೇ ಬಾಲ ಬಿಚ್ಚುತ್ತಿದ್ದಾರೆ, ಇನ್ನು 50% ಆದರೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಬದುಕಲು ಆಗುತ್ತಾ? ಕೆಲವು ಕುತಂತ್ರಿಗಳ ಓಟಿನ ಆಸೆಗೆ ಹಿಂದೂ ಸಮಾಜವನ್ನೇ ಒಡೆಯುತ್ತಾರೆ. ನೀವು ಹೊರಗಡೆಯಿಂದ ಬಂದವರು, ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯುತ್ತೇವೆ, ತಲೆಯನ್ನು ತೆಗೆಯುತ್ತೇವೆ, ನಮ್ಮಲ್ಲೂ ಉರಿಗೌಡ ನಂಜೇಗೌಡ ಇದ್ದಾರೆ ಅಂತ ಸಿಟಿ ರವಿ ಅವರು ಹೇಳಿಕೆ ನೀಡಿದ್ದರು. ತಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದ್ದರ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ನೀವು ಮತೀಯ ಭಯೋತ್ಪಾದನೆ ಮಾಡಿದ್ರೂ ನಾವು ಸಹಿಸಬೇಕಾ? ಸಹಿಸಿಕೊಳ್ಳುವ ಕಾಲ ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಕೊಡಬೇಕಷ್ಟೇ. ನನ್ನ ರಕ್ತ ಪ್ಯೂರ್ ಹಿಂದುತ್ವ, ಬೆರಕೆ ಅಲ್ಲ ಅಂತ ಕಾಂಗ್ರೆಸ್ಸಿಗರಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು PSI ಮಂಜುನಾಥ್ ಅವರ ವಿರುದ್ಧವೂ ಕೂಡ ಗುಡುಗಿದ್ದು, ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸಿದ್ರಲ್ಲ, ಯಾರ್ಯಾರು ಬೆಳಗ್ಗೆ 5 ಗಂಟೆಗೆ ಕೂಗ್ತಾರೋ ಅವರ ಮೇಲೂ ಕೇಸ್ ಹಾಕು, ಖಾಕಿ ಬಟ್ಟೆಗೆ ನಿಯತ್ತಿದೆ ಅಂತ ತೋರಿಸು ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಟಿ ರವಿ ಅವರು ತುಸು ನಾಲಿಗೆ ಹೆಚ್ಚು ಹೊರಹಾಕಿ ಹೇಳಿಕೆಗಳನ್ನು ಕೊಟ್ಟರು. ನೋಡಿ, ಯತ್ನಾಳ್ ಅವರು ಹೇಳಿಕೆಗಳನ್ನು ಕೊಡ್ತಾರೆ, ಯತ್ನಾಳ್ ಅವರು ವಿವಾದಗಳನ್ನು ಮೈಗಂಟಿಸ್ಕೋತಾರೆ ವಿನಃ ಈ ಥರ ಕಾನೂನನ್ನು ಕೈಗೆತ್ತಿಕೊಂಡು ಹೇಳಿಕೆಗಳನ್ನು ಕೊಡುವಂಥದ್ದು ಕಮ್ಮಿ. ಒಬ್ಬ ಯತ್ನಾಳ್ ಯಾಕೆ ಬೇಕು, ಒಬ್ಬ ಸಿಟಿ ರವಿ ಯಾಕೆ ಬೇಡ ಅಂತ ಅವರ ಅಭಿಮಾನಿಗಳು ಬಯಸೋದಕ್ಕೆ ಇದು ಕೂಡ ಬಹುಮುಖ್ಯ ಕಾರಣ ಆಗುತ್ತೆ. ಒಂದು ಹಂತಕ್ಕೆ ತುಂಬ ಕಟು ಶಬ್ದಗಳಿಂದ ನಿಂದಿಸುವಂಥದ್ದು ಒಂದಾದರೆ, ಎಲ್ಲ ಸಮಾಜಗಳನ್ನು ಯತ್ನಾಳ್ ಕೂಡ ಕಟು ಶಬ್ದಗಳಿಂದ ನಿಂದಿಸ್ತಾರೆ. ಆದರೆ ಒಂದು ಹಂತಕ್ಕೆ ಎಲ್ಲರೂ ಬೇಕ್ರಿ, ಅವರೇನು ಹೊರಗಿನವರಲ್ಲ, ಭಾರತೀಯರು, ಆದರೆ ನಮ್ಮ ಭಾರತವನ್ನು ಅಪ್ಪಬೇಕು, ತ್ರಿವರ್ಣ ಧ್ವಜಕ್ಕೆ ಬಹುದೊಡ್ಡ ಗೌರವ ಕೊಡಬೇಕು, ಭಾರತ್ ಮಾತಾ ಕಿ ಜೈ ಅನ್ಬೇಕು ಅನ್ನುವಂತಹ ಹೇಳಿಕೆಯನ್ನು ಕೂಡ ಸೇರಿಸುವ ಮೂಲಕ ಅನ್ಯಧರ್ಮೀಯರೂ ಕೂಡ ಭಾರತೀಯರು ಇಲ್ಲೇ ಇರಬೇಕು ಅನ್ನೋದನ್ನು ಬಯಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಿಟಿ ರವಿ ಅವರ ಹೇಳಿಕೆ ತುಂಬ ದುಬಾರಿ ಆಯಿತು ಅಂತ ಅನಿಸುತ್ತೆ. ಇನ್ನು ಮೂರನೇ ಸುದ್ದಿ, CM ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿವಾದ, ಮದ್ದೂರಿನ ಜ್ಯೋತಿ ವಿರುದ್ಧ ಎಫ್ಐಆರ್, ಸುಮೋಟೋ ದಾಖಲಿಸಿದ ಟೌನ್ ಪೊಲೀಸ್. CM ಸಿದ್ದರಾಮಯ್ಯ ಹಾಗೂ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಮದ್ದೂರಿನ ಜ್ಯೋತಿ ನೀಡಿದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಮದ್ದೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಎಫ್ಐಆರ್ ದಾಖಲಾಗಿದೆ. ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದ ಕಲ್ಲು ತೂರಾಟ
ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇದನ್ನು ಖಂಡಿಸಿ ಹಿಂದೂ ಕಾರ್ಯಕರ್ತರು ಮದ್ದೂರಿನಲ್ಲಿ ಪ್ರತಿಭಟಿಸಿದರು. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಈ ಸಂದರ್ಭದಲ್ಲಿ ಜ್ಯೋತಿ ಕೂಡ ಲಾಠಿ ಚಾರ್ಜ್ಗೆ ಗುರಿಯಾಗಿ ನೋವಿನಲ್ಲಿ ನಡು ರಸ್ತೆಯಲ್ಲಿ ಕಿರುಚಾಡುತ್ತಾ ಭಾವುಕರಾಗಿ ಪ್ರತಿಕ್ರಿಯಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಈಗ ಮದ್ದೂರು ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರ ದೂರು ಆಧಾರವಾಗಿ ಈ ಪ್ರಕರಣ ದಾಖಲಾಗಿದೆ. ಜ್ಯೋತಿ ಮದ್ದೂರಿನ ಶಿವಪುರದ ನಿವಾಸಿಯಾಗಿದ್ದು ವಿವಾಹಿತೆಯಾಗಿದ್ದಾರೆ. 2 ಮಕ್ಕಳ ತಾಯಿ. ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ಕ್ರಿಯಾಶೀಲತೆ ಮತ್ತು ವಿರೋಧಾತ್ಮಕ ಹೇಳಿಕೆಗಳ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರ ಗಮನ ಹರಿಸಿದೆ. ಈಗ FIR ದಾಖಲಿಸಲಾಗಿದೆ. ಆ ಹೆಣ್ಣು ಮಗಳು ಪಾಪ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲ ಹೋರಾಟಗಾರರ ಜೋಶ್ನಿಂದ ಬಂದರೋ ಅಥವಾ ಬೇರೆ ಕಾರಣಕ್ಕೆ ಬಂದರೋ ಯಾರಾದರೂ ಪುಸ್ಲಾಯಿಸಿದ್ರೋ ಆ ಹೆಣ್ಣುಮಗಳನ್ನು ಈ ಇಡೀ ಪ್ರಕರಣ ಆದಮೇಲೆ ಗೃಹ ಬಂಧನದಲ್ಲಿ ಇಟ್ಟಿದ್ದಾರಂತೆ ಅವರ ಕುಟುಂಬದವರು. ಹೋಗಬೇಡ ನೀ ಹೊರಗಡೆ ಅಂತ. ಆಕೆ ಕೊಟ್ಟಂತಹ ಹೇಳಿಕೆ, ಯಾಕಂದರೆ ಅವರೊಬ್ಬರೇ ಕೊಡಲಿಲ್ಲ, ಇನ್ನೂ ಸಾಕಷ್ಟು ಜನ ಜೊತೆಯಲ್ಲಿದ್ದರು. ಒಂದು ಸಮುದಾಯವನ್ನು ನಿಂದಿಸುವಂತಹ ಮತ್ತು ಮುಖ್ಯಮಂತ್ರಿಗಳನ್ನು ನಿಂದಿಸುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು ವೈರಲ್ ಆಗಿತ್ತು. ಅದೇನೇ ಇರಲಿ, ಒಂದು ಹೋರಾಟ ಅಂದಾಗ ಒಂದು ಇತಿಮಿತಿಯಲ್ಲಿ, ಒಂದು ಚೌಕಟ್ಟಿನಲ್ಲಿ, ಕಾನೂನಿನ ಎಲ್ಲೆ ಮೀರದಂತೆ ಮಾಡುವಂಥದ್ದು ಉತ್ತಮ, ಅದು ಮಾದರಿಯಾಗುತ್ತೆ. ಅದನ್ನು ಬಿಟ್ಟು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಟ್ಟ ಮೇಲೆ ನಮಗೇನು ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಮತ್ತೊಂದು ರೀತಿಯ ನರೇಟಿವ್ ಹೇಳುವಂಥದ್ದು. ಯಾಕಂದರೆ ಅವರ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ, ಅದರಲ್ಲೂ ಕೂಡ ಬೇರೆ ರೀತಿಯಲ್ಲೇ ಮಾತಾಡಿದ್ದಾರೆ ಜ್ಯೋತಿ ಅವರು. ಯಾಕಂದರೆ ಅವರ ಮೇಲೆ ಒಬ್ಬ ಪುರುಷ ಪೇದೆ ಹೊಡೆದಿದ್ದು ಎಷ್ಟು ತಪ್ಪೋ ಅದೇ ರೀತಿ ಒಂದು ಸಮುದಾಯವನ್ನು ನಿಂದಿಸುವಂತಹ ಅವಾಚ್ಯ ಶಬ್ದಗಳನ್ನು ಆಡುವಂತಹ ಮಾತು ಕೂಡ ತಪ್ಪೆ. ಆ ವಿಚಾರಕ್ಕೆ ಈಗ ಜ್ಯೋತಿ ಅವರ ಮೇಲೆ FIR ದಾಖಲಿಸಿರುವಂಥದ್ದು. ಇನ್ನು 4ನೇ ಸುದ್ದಿ, DK ಶಿವಕುಮಾರ್ ಅವರ ಬಳಿಕ ಪರಮೇಶ್ವರ್ ಅವರ ವಿವಾದ. ABVP ಕಾರ್ಯಕ್ರಮದಲ್ಲಿ ಪರಂಭಾಗಿ, ಶುದ್ಧ ಕಾಂಗ್ರೆಸ್ಸಿಗನೆಂದು ಸಮರ್ಥನೆ. RSS ಬೆಂಬಲಿತ ವಿದ್ಯಾರ್ಥಿ ಸಂಘಟನೆ ABVP ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಭಾಗಿಯಾಗಿದ್ದು ವಿವಾದಕ್ಕೀಡಾಗಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ವೀರರಾಣಿ ಅಬ್ಬಕ್ಕ ಜಯಂತಿ ಕಾರ್ಯಕ್ರಮದಲ್ಲಿ ಪರಂಭಾಗಿಯಾಗಿದ್ದರು. RSS ಗೀತೆ ಗಾಯನದ ಬಳಿಕ DK ಶಿವಕುಮಾರ್ ಅವರ ವಿರುದ್ಧ ಇಡೀ ಕಾಂಗ್ರೆಸ್ ಪಾಳೆಯವೇ ತಿರುಗಿಬಿದ್ದಿತ್ತು. ವಿವಾದ ಜೋರಾಗ್ತಿದ್ದಂತೆ ಕ್ಷಮೆಯಾಚಿಸಿದ್ರು. ಈಗ ಪರಮೇಶ್ವರ್ ಅವರ ಸರದಿ. ನಾನು ಶುದ್ಧವಾದ ಕಾಂಗ್ರೆಸ್ಸಿಗ ಅಂತ ತಮ್ಮನ್ನು ತಾವೇ ಸಮರ್ಥಿಸಿಕೊಂಡಿದ್ದಾರೆ. ನಾನು ದಾರಿಯಲ್ಲಿ ಬರುತ್ತಿದ್ದಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಷಡಕ್ಷರಿ ನನ್ನ ಜೊತೆಗಿದ್ರು. ನಾವು ಕೆಲವು ಹೂ ಹಾಕಿ ಬಂದಿದ್ದೇವೆ. ಅದನ್ನು ABVP ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದು ತಿರುಚಿ ಅರ್ಥ ಮಾಡಿಸಿಕೊಳ್ಳುವುದು ಸರಿಯಲ್ಲ. ನಾನು ನಿಜವಾದ ಕಾಂಗ್ರೆಸ್ಸಿಗನಷ್ಟೇ. ಪರಮೇಶ್ವರ್ ಯಾರು ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತು. ಕಳೆದ 35 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೇನೆ. ನನ್ನ ಬದ್ಧತೆಯನ್ನು ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ಅಂತ ಟೀಕಾಕಾರರಿಗೆ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದು ನಮ್ಮದೇ ಪಕ್ಷದಲ್ಲಿರೋ ಹಿತಶತ್ರುಗಳು ಮಾಡಿರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು, ಕಾಂಗ್ರೆಸ್ ಇದನ್ನೂ ಕೂಡ ವಿರೋಧಿಸುತ್ತೆ. ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಇಂತಹ ವಿಚಾರಗಳಿಗೆ ವಿರುದ್ಧ ನಿಲ್ಲೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರ ರೀತಿಯಲ್ಲೇ ಪರಮೇಶ್ವರ್ ಅವರನ್ನು ಕೂಡ ವಿರೋಧಿಸ್ತಾರೆ. ಆದರೆ DK ಶಿವಕುಮಾರ್ ಅವರ ರೀತಿಯಲ್ಲಿ ಗಟ್ಟಿತನದಲ್ಲಿ ಪರಮೇಶ್ವರ್ ಅವರು ಕೂಡ ಹೇಳಿಕೆ ಕೊಡಬಹುದಿತ್ತು. ನಾನು ಹೋಗಿದ್ದೆ ನಿಜ, ಆದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಇಂತಹ ಒಂದು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಬಂದಿದ್ದೆ. ಅದನ್ನೇ ಹೇಳುವ ದಾಟಿಯಲ್ಲಿ ಮತ್ತೂ ಒಂದು ರೀತಿಯ ವಿವಾದವನ್ನು, ಮೆಸೇಜನ್ನು ಗೃಹ ಸಚಿವರು ಕೊಟ್ಟಿರುವಂಥದ್ದು. ರಾಜಕಾರಣದಲ್ಲಿರುವಂಥವರು ಅವರವರ ಸೈದ್ಧಾಂತಿಕ ಬದ್ಧತೆಗಳಿಗೆ ಅವರು ಬದ್ಧರಾಗಿ ಇರಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ಟ್ರೋಲ್ ಆಗ್ತಾರೆ ಅಥವಾ ವಿವಾದಕ್ಕೆ ಈಡಾಗ್ತಾರೆ. ಗೃಹ ಸಚಿವರು ಕೂಡ ಈ ವಿಚಾರಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ಅವರು ಕೆಲವು ಸ್ವಾಮೀಜಿಗಳನ್ನು ಭೇಟಿಯಾಗಿ ಬಂದಾಗ, ಅಲ್ಲಿನ ಫೋಟೋಗಳು ವೈರಲ್ ಆದಾಗ ಪರಮೇಶ್ವರ್ ಅವರು ಕೂಡ ತುಂಬ ಟ್ರೋಲ್ ಆಗ್ತಿರ್ತಾರೆ. ಇನ್ನು 5ನೇ ಸುದ್ದಿ, ಹಿಂದೂ ಅಲ್ಲದ ಭಾನು ಮುಸ್ತಾಕ್. ಹೈಕೋರ್ಟ್ಗೆ 2 ಪ್ರತ್ಯೇಕ PIL. ಭಾನು ವಿರುದ್ಧ ಒಟ್ಟು 3 PIL. ನಾಡಹಬ್ಬ ದಸರಾ ಉದ್ಘಾಟಕರಾಗಿ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಇದನ್ನು ವಿರೋಧಿಸಿ ಹೈಕೋರ್ಟ್ಗೆ ಮತ್ತೆರಡು PIL ಸಲ್ಲಿಕೆ ಮಾಡಲಾಗಿದೆ. ಸರ್ಕಾರ ತಮ್ಮ ಆಹ್ವಾನ ಹಿಂಪಡೆಯುವಂತೆ ಸೂಚಿಸಲು ಮನವಿ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ಸಲ್ಲಿಸಿದ್ರು. ಇದೀಗ ಪ್ರತ್ಯೇಕವಾಗಿ 2 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಸೆಪ್ಟೆಂಬರ್ 10ರಂದು ಬೆಂಗಳೂರಿನ ನಿವಾಸಿ HS ಗೌರವ್ ಅರ್ಜಿ ಸಲ್ಲಿಸಿದ್ದಾರೆ. ಹಿಂದೂ ಅಲ್ಲದ ಭಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ನಿರ್ಧಾರವನ್ನು ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿ, ಅದೇ ರೀತಿ ದಸರಾ ಉದ್ಘಾಟನೆಯು ಹಿಂದೂ ಧಾರ್ಮಿಕ ಸಂಪ್ರದಾಯದ ಅವಿಭಾಜ್ಯ ಭಾಗವೆಂದು ಘೋಷಿಸಿ ನಾಡಹಬ್ಬ ದಸರಾವನ್ನು ಹಿಂದೂ ಗಣ್ಯರಿಂದಲೇ ಉದ್ಘಾಟಿಸಬೇಕು. ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹಿಂದೂ ಆಗಮಿಕ ಪದ್ಧತಿ ಪ್ರಕಾರವೇ ಆಚರಣೆಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರ ಅಲ್ಲದೇನೆ ಗೌರವ್ ಅವರು ಮತ್ತು
ಟಿ ಗಿರೀಶ್ ಕುಮಾರ್ ಅನ್ನುವಂತಹ ಮತ್ತೊಬ್ಬ ಉದ್ಯಮಿ ಕೂಡ, ಅಭಿನವ ಭಾರತ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಆರ್ ಸೌಮ್ಯ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಭಾನು ಮುಸ್ತಾಕ್ ಅವರಿಗೆ ದಸರಾ ಉದ್ಘಾಟಕರ ಗೌರವ ನೀಡಿದ್ದನ್ನು ವಿರೋಧಿಸಿ ನ್ಯಾಯಾಲಯಕ್ಕೆ ಒಟ್ಟು 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಎಲ್ಲ ಅರ್ಜಿಗಳ ವಿಚಾರಣೆ ಇನ್ನಷ್ಟೇ ನಡೀಬೇಕಿದೆ. ಒಂದಂತೂ ಸತ್ಯ, ಇಲ್ಲಿ ನಾಡ ಹಬ್ಬ ದಸರಾಕ್ಕೆ ಬರೀ ಹಿಂದೂಗಳೇ ಹೋಗಬೇಕು, ಹಿಂದೂಗಳೇ ಉದ್ಘಾಟಕರಾಗಬೇಕು ಅನ್ನುವಂಥದ್ದು ತಪ್ಪು ಅಥವಾ ಸರಿ ಅನ್ನೋದನ್ನ ಕೋರ್ಟ್ ಸರಿಯಾದ ರೀತಿಯಲ್ಲಿ ಒಂದು ತಪರಾಕಿಯನ್ನು ಕೊಟ್ಟು ಮುಂದೆ ಇನ್ನೆಂದೂ ಕೂಡ ಈ ಥರದ ಸಾರ್ವಜನಿಕ ಹಿತಾಸಕ್ತಿಗಳು ಬರಬೇಕೋ ಬರಬಾರ್ದು ಅನ್ನುವಂತಹ ನಿರ್ದೇಶನವನ್ನು ನೀಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅದನ್ನು ನಾಡ ಹಬ್ಬ ಅಂತ ಹೇಳುವಂಥದ್ದು ಒಂದು, ಯಾಕಂದರೆ ಹಿಂದೂಗಳ ಹಬ್ಬ ಅನ್ನುವಂಥದ್ದು ಬೇರೆ ಆಗುತ್ತೆ. ಎರಡೂ ಕೂಡ ಒಟ್ಟಿಗೆ ಸೇರಿಸುವಂಥದ್ದು. ಕೋರ್ಟ್ನ ಮುಂದೆ ಈ ವಿಚಾರ ಬಂದಿರೋದು ತುಂಬ ಒಳ್ಳೆಯ ಬೆಳವಣಿಗೆ. ಭಾನು ಮುಸ್ತಾಕ್ ಅವರೇ ಉದ್ಘಾಟಕರಾಗಬೇಕೋ ಬೇಡವೋ, ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವುದನ್ನು ಕೋರ್ಟ್ ಸರಿಯಾದ ರೀತಿಯಲ್ಲಿ ವಿವರಿಸುತ್ತೆ ಅಥವಾ ನಿರ್ದೇಶನ ನೀಡುತ್ತೆ. ಇನ್ನು 6ನೇ ಸುದ್ದಿ, ಶಿವಮೊಗ್ಗ ಜಿಲ್ಲೆಗೆ ಚಿನ್ನಯ್ಯ ಶಿಫ್ಟ್, SIT ಹೊಡೆದಿಲ್ಲ ಎಂದ ಜಯಂತ್, DCM ಪವನ್ ಧರ್ಮಸ್ಥಳ ಭೇಟಿ ರದ್ದು. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಶಿವಮೊಗ್ಗ ಜೈಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದೆಡೆ ಕಳೆದ 7 ದಿನಗಳಿಂದ ಗಿರೀಶ್ ಮಟ್ಟಣ್ಣನವರ್, 8 ದಿನಗಳಿಂದ ಜಯಂತ್ರನ್ನ ಗ್ರಿಲ್ ಮಾಡಲಾಗ್ತಿದೆ. ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ಹಾಗೂ ಕಾರು ಚಾಲಕ ಪ್ರದೀಪ್ನ ಯೂಟ್ಯೂಬರ್ಗಳಾದ ಅಭಿಷೇಕ್ ಮುನಾಫ್ಗೆ SIT ಗ್ರಿಲ್ ಮಾಡಲಾಗಿದೆ. ಎಲ್ಲರ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗ್ತಿದೆ. ವ್ಯತ್ಯಾಸ ಕಂಡು ಬಂದರೆ ತಕ್ಷಣವೇ ಬಂಧಿಸುವ ಸಾಧ್ಯತೆ ಇದೆ. BNS ಕಾಯ್ದೆ 161ರ ಅಡಿ 6 ಮಂದಿಯ ಹೇಳಿಕೆಯನ್ನು ದಾಖಲಿಸಲಾಗುತ್ತಿದೆ. ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಳ್ತಂಗಡಿಯಲ್ಲಿ ಟಿ ಜಯಂತ್ ಪ್ರತಿಕ್ರಿಯಿಸಿದ್ದು, ದಾಖಲೆ ಪ್ರಕಾರ SIT ಕೆಲಸ ಮಾಡ್ತಿದೆ, ನನಗೆ SIT ಹೊಡೆದಿಲ್ಲ, 3 ಮೊಬೈಲ್ಸ್ ವಶಕ್ಕೆ ಪಡೆದಿದ್ದಾರೆ, ತನಿಖೆಗೆ ಬೆಂಬಲ ನೀಡ್ತೀನಿ, ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಇನ್ನು ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತ ಬಹುದೊಡ್ಡ ಸುದ್ದಿ ಆಗಿತ್ತು. ಆದರೆ ಆ ಭೇಟಿ ರದ್ದಾಗಿದೆ. ಸೆಪ್ಟೆಂಬರ್ 11ರಂದು ಸಂಜೆ 5 ಗಂಟೆಗೆ ಧರ್ಮಸ್ಥಳಕ್ಕೆ ಬರ್ತಾರೆ ಅನ್ನುವಂಥದ್ದು ನಿಗದಿಯಾಗಿತ್ತು. ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಆರತಿ ಸೇವೆ ಮಾಡ್ತಾರೆ, ಧರ್ಮಾಧಿಕಾರಿಗಳನ್ನು ಭೇಟಿಯಾಗ್ತಾರೆ ಎನ್ನಲಾಗ್ತಿತ್ತು. ಆದರೆ ಪವನ್ ಕಲ್ಯಾಣ್ ಭೇಟಿ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಪವನ್ ಕಲ್ಯಾಣ್ ಬದಲಾಗಿ ಅವರ ಬೆಂಬಲಿಗರು ಧರ್ಮಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಇಷ್ಟು SITಯ ತನಿಖೆಯ ವಿಚಾರಗಳೇನೆಲ್ಲ ಇದ್ದಾವೆ. SIT ಅಧಿಕೃತವಾಗಿ ಖುದ್ದಾಗಿ ಏನನ್ನೂ ಹೇಳಿಲ್ಲ. ಒಂದೋ ವಿಠಲ್ ಗೌಡರು ಅವರ ವಿಚಾರ ಏನಾದರೂ ಮಾಧ್ಯಮಗಳ ಮುಂದೆ ಮಾತಾಡಿದರೆ, ಜಯಂತ್ ಅವರು ಹೇಳ್ತಿರುವಂಥದ್ದು ಅದು, ಜೊತೆಯಲ್ಲಿ ಅಭಿಷೇಕ್ ವಿಚಾರವೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಅವರು ಹೇಳಿದ್ದಷ್ಟೇ ಚರ್ಚೆ ಆಗ್ತಿದೆ. ಒಳಗಡೆ ಏನೇನಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಇವರು ವಿಚಾರಣೆಗೆ ಹೋಗಿ ಬಂದವರು ಏನಾದರೂ ಹೇಳಿದ್ರೆ ಆ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ. ಇನ್ನು ಎಲ್ಲೊಂದು ಕಡೆ ಪವನ್ ಕಲ್ಯಾಣ್ ಅವರು ಪ್ರಕರಣದ ಸೂಕ್ಷ್ಮಗಳನ್ನು ನೋಡಿಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಆಗ್ತಿರೋ ಕಾರಣಕ್ಕೆ ಕ್ಷೇತ್ರಕ್ಕೆ ಭೇಟಿ ಕೊಡೋದಕ್ಕೆ ಹಿಂದೇಟಾಕಿದ್ದಾರೆ ಅನ್ನುವಂಥದ್ದನ್ನು ತೆಲುಗು ಮಾಧ್ಯಮಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಪ್ರಕಟಿಸಿವೆ. ಇನ್ನು 7ನೇ ಸುದ್ದಿ, ಸೊಸೆಗೆ ವರದಕ್ಷಿಣೆ ಕಿರುಕುಳ, S ನಾರಾಯಣ್ ವಿರುದ್ಧ FIR, ಜ್ಞಾನ ಭಾರತಿ ಠಾಣೆಯಲ್ಲಿ ಕೇಸ್. ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ S ನಾರಾಯಣ್ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ನಾರಾಯಣ್ ಕುಟುಂಬಸ್ಥರ ಮೇಲೆ ವರದಕ್ಷಿಣೆ ಕೇಸ್ ದಾಖಲಾಗಿದೆ. ಸೊಸೆ ಪವಿತ್ರ ದೂರು ಹಿನ್ನೆಲೆ FIR ದಾಖಲಿಸಿಕೊಳ್ಳಲಾಗಿದೆ. 2021ರಲ್ಲಿ S ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಆರಂಭಿಸಲು ಹಣ ಕೇಳಿದ್ರು. ಆಗ ನಾನು ತಾಯಿಯ ಒಡವೆಯನ್ನು ಅಡವಿಟ್ಟು ಹಣ ಕೊಟ್ಟಿದ್ದೆ. ಆದರೆ ಅಕಾಡೆಮಿ ಲಾಸ್ ಆಗಿ ಕ್ಲೋಸ್ ಆಯಿತು. ಬಳಿಕ ತಮ್ಮ ಹೆಸರಲ್ಲೇ 10 ಲಕ್ಷ ಸಾಲ ಮಾಡಿ ಪವನ್ಗೆ ನೀಡಿದ್ದರಂತೆ. ಆದರೂ ಪವಿತ್ರರನ್ನೇ ಮನೆಯಿಂದ ಹೊರಹಾಕಿದ್ದಾರಂತೆ. ಆದರೆ S ನಾರಾಯಣ್ ಪತ್ನಿ ಭಾಗ್ಯವತಿ ಹಾಗೂ ಮಗ ಪವನ್ ವಿರುದ್ಧ ದೂರು ನೀಡಿದ್ದಾರೆ. ನಿರ್ದೇಶಕ S ನಾರಾಯಣ್ ಅವರು ಸೊಸೆಯ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ವರದಕ್ಷಿಣೆ ಕಿರುಕುಳ ನೀಡಿಲ್ಲ, ಅವರು ತರುವ ದುಡ್ಡಿನಲ್ಲಿ ಬದುಕುವ ಅವಶ್ಯಕತೆ ನನಗಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು 8ನೇ ಸುದ್ದಿ, ಇಬ್ಬರು ಮೇರು ನಟರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ. ವಿಷ್ಣುವರ್ಧನ್ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಕನ್ನಡ ಚಿತ್ರರಂಗದ ಲೆಜೆಂಡರಿ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಹಿರಿಯ ನಟಿ ಬಿ ಸರೋಜಾದೇವಿ ಅವರಿಗೆ ರಾಜ್ಯ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಪ್ರಶಸ್ತಿ ಪ್ರಕಟಣೆಯಿಂದ ಅಭಿಮಾನಿಗಳಲ್ಲಿ ಅಪಾರ ಸಂತೋಷ ಉಂಟಾಗಿದೆ. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಮಹತ್ವದ ಕೊಡುಗೆ ನೀಡಿದ ವಿಷ್ಣುವರ್ಧನ್ ಹಾಗೂ ಸಾಕಷ್ಟು ಯಶಸ್ವಿ ಚಿತ್ರಗಳನ್ನು ಅಭಿನಯಿಸಿದ ಬಹುಭಾಷಾ ತಾರೆ ಬಿ ಸರೋಜಾದೇವಿ ಅವರಿಗೆ ಈ ಪ್ರಶಸ್ತಿ ಸೂಕ್ತವಾಗಿದೆ. ಇವರು ಇಬ್ಬರೂ ಚಿತ್ರರಂಗದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಎಷ್ಟೋ ವರ್ಷಗಳಿಂದ
ಕಾಯುತ್ತಿದ್ದ ವಿಷ್ಣು ಅಭಿಮಾನಿಗಳಿಗೆ ಸಂತೋಷ ಮುಗಿಲುಮಿಟ್ಟಿದೆ. ಸೆಪ್ಟೆಂಬರ್ 18ರಂದು ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವಾಗಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಘೋಷಣೆಯು ಹೊರಬಿದ್ದಿದೆ. ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಿರಿಯ ನಟಿಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಪ್ರಶಸ್ತಿ ನೀಡುವಂತೆ ಮನವಿ ಮಾಡಿದ್ರು. ಈಗ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ದಿನ ವಿಷ್ಣುವರ್ಧನ್ ಹಾಗೂ ಸರೋಜಾದೇವಿ ಅವರಿಗೆ ಪ್ರಶಸ್ತಿ ಪ್ರದಾನ ಸಾಧ್ಯತೆ ಇದೆ. ಈ ಪ್ರಶಸ್ತಿಯನ್ನು ಇದಕ್ಕೂ ಮುಂಚೆನೇ ಕೊಟ್ಟಿದ್ರೆ ಇನ್ನಷ್ಟು ಖುಷಿ ಆಗ್ತಿತ್ತು. ಆದರೂ ತಡವಾಗಿ ಆದರೂ ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಖುಷಿಯ ಸುದ್ದಿಯನ್ನು, ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅವರ ಸಮಾಧಿ ವಿಚಾರವೂ ಕೂಡ ಬಗೆಹರಿದ್ರೆ, ಆ ಜಾಗವನ್ನು ಕೂಡ ಬಗೆಹರಿಸಿಬಿಟ್ರೆ ಅಭಿಮಾನಿಗಳು ಈ ಸರ್ಕಾರವನ್ನು ಅಥವಾ ಮುಖ್ಯಮಂತ್ರಿಗಳನ್ನು ಕೆಲ ದಿನಗಳ ಕಾಲ ಸ್ಮರಿಸುತ್ತಾರೆ. ಇನ್ನು 9ನೇ ಸುದ್ದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತ್ಯಾಪ್ತನನ್ನೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬಲಪಂಥೀಯ ಕಾರ್ಯಕರ್ತ ಚಾರ್ಲಿ ಕಿರ್ಕ್ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಅಮೆರಿಕದ ಉಟುವಾ ವ್ಯಾಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಉಟಾವಾ ವ್ಯಾಲಿಯ ಕ್ಯಾಂಪಸ್ನಲ್ಲಿ ದಿ ಅಮೆರಿಕನ್ ಕಮ್ಬ್ಯಾಕ್ ಮತ್ತು ಪ್ರೂವ್ ಮೀ ರಾಂಗ್ ಘೋಷವಾಕ್ಯಗಳೊಂದಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಚಾರ್ಲಿ ಭಾಷಣ ಮಾಡ್ತಿದ್ರು. ಈ ವೇಳೆ ಆಗಂತುಕನೋರ್ವ ಗುಂಡಿನ ದಾಳಿ ನಡೆಸಿದ್ದು 31 ವರ್ಷದ ಚಾರ್ಲಿ ಕಿರ್ಕ್ ಸ್ಥಳದಲ್ಲೇ ಹಸುನೀಗಿದ್ದಾರೆ. ಚಾರ್ಲಿ ಕಿರ್ಕ್ ಹತ್ಯೆಯನ್ನು ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಈ ದುಃಖದ ಸಮಯದಲ್ಲಿ ನಾನು ಅವರ ಕುಟುಂಬದೊಂದಿಗೆ ನಿಂತಿರ್ತೀನಿ. ಪ್ರತಿಯೊಬ್ಬ ಅಮೆರಿಕನ್ ಕೂಡ ಚಾರ್ಲಿ ಅವರ ಕುಟುಂಬಕ್ಕೆ ನೈತಿಕ ಬೆಂಬಲ ನೀಡಬೇಕೆಂದು ಟ್ರಂಪ್ ಕರೆ ನೀಡಿದ್ದಾರೆ. ಇನ್ನು ಕೊನೆಯ ಸುದ್ದಿ, ದುಬೈನಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಿಗದಿಯಂತೆ ನಡೆಯಲಿದೆ. ಪಂದ್ಯವನ್ನು ರದ್ದುಗೊಳಿಸುವಂತೆ ಕೋರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸಿದೆ. ಹಾಗೆಯೇ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಸೆಪ್ಟೆಂಬರ್ 14ರಂದು ಏಷ್ಯಾ ಕಪ್ 2020 T20 ಟೂರ್ನಮೆಂಟ್ ನಿಗದಿಯಾಗಿತ್ತು. ಈ ವಿಚಾರ ನ್ಯಾಯಮೂರ್ತಿ JK ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್ ಅವರ ಪೀಠದ ಮುಂದೆ ಬಂದಿತ್ತು. ನ್ಯಾಯಾಲಯವು ಅದನ್ನು ಗಂಭೀರವಾಗಿ ಪರಿಗಣಿಸಲು ನಿರಾಕರಿಸಿತ್ತು. ನ್ಯಾಯಮೂರ್ತಿ ಮಹೇಶ್ವರಿ ಸ್ಪಷ್ಟವಾಗಿ ಹೇಳಿದರು, ಆ ಥರ ಏನಿದೆ, ಇದು ಕೇವಲ ಒಂದು ಪಂದ್ಯ, ನಡೆಯಲಿ ಬಿಡಿ ಎಂದು ಹೇಳಿದ್ದಾರೆ. ಅರ್ಜಿದಾರರು ಸುಪ್ರೀಂ ಕೋರ್ಟ್ ಬಳಿ ಬೇಗ ವಿಚಾರಣೆ ನಡೆಸಬೇಕೆಂದು ಒತ್ತಾಯಿಸಿದ್ರು. ನ್ಯಾಯಾಲಯದ ಬಳಿ ಪಂದ್ಯ ಭಾನುವಾರ ಇದೆ, ಆದ್ದರಿಂದ ಬೇಗ ವಿಚಾರಣೆ ನಡೆಸಬೇಕು ಎಂದು ಹೇಳಲಾಗಿತ್ತು. ನ್ಯಾಯಮೂರ್ತಿ ಮಹೇಶ್ವರಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ, ಪಂದ್ಯ ಭಾನುವಾರವಿದ್ದರೆ ನಾವು ಏನು ಮಾಡಬೇಕು, ಪಂದ್ಯ ನಡೆಯಲಿ ಬಿಡಿ ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಲ್ಲಿಗೆ ನೋಡಿ, ಭಾರತ ಪಾಕಿಸ್ತಾನ ಮ್ಯಾಚ್ ಆದರೂ ಕೂಡ ಮ್ಯಾಚ್ ರದ್ದುಗೊಳಿಸಬೇಕು ಅಂತ ಕೋರುವಂಥವ್ರು, ಇಲ್ಲಪ್ಪ ನಮ್ಮ ದೇಶಕ್ಕಿಂತಲೂ ಬದಲಾಗಿ ಬೇರೆಯವ್ರು ಗೆಲ್ಲಬೇಕು ಅಂತ ಬಯಸುವಂಥವ್ರು ಯಾರೆಲ್ಲ ಇದ್ದಾರೆ, ಅಂಥವ್ರನ್ನ ನೋಡಿದಾಗ ನಿಜಕ್ಕೂ ಯಾರಿಗೇ ಆಗಲಿ ಬೇಸರ ಆಗುತ್ತೆ, ಕೋಪ ಬರುತ್ತೆ. ಇದೇ ದೇಶದಲ್ಲಿ, ಇದೇ ನೆಲದಲ್ಲಿದ್ದು ನಮ್ಮ ನೆಲದ ನೀರು ಅನ್ನವನ್ನು ತಿನ್ನುವಂತಹ ಯಾರೇ ಆಗಿರಲಿ ಮೊದಲು ಭಾರತ ಅಂತ ಬಯಸಲೇಬೇಕಾಗತ್ತೆ. ಅಂಥದ್ರಲ್ಲೂ ಇಂತಹ ಮ್ಯಾಚ್ಗಳಾದಾಗ ಎಷ್ಟು ದೊಡ್ಡ ಉನ್ಮಾದ ಅಥವಾ ಒಂದು ಹುಮ್ಮಸ್ಸು, ಒಂದು ಜೋಶ್ ಎಲ್ಲರಲ್ಲೂ ಮನೆ ಮಾಡಿರುತ್ತೆ ಅನ್ನೋದಕ್ಕೆ ಅವತ್ತಿನ ಮ್ಯಾಚ್ಗಳ TRP ಸಾಕ್ಷಿ ನುಡಿಯುತ್ತೆ. ಅದು ಒಂದು ರೀತಿಯಲ್ಲಿ ದೇಶಪ್ರೇಮ ಅಥವಾ ಒಂದು ಅಭಿಮಾನ, ನಮ್ಮವರು ಅನ್ನುವಂತಹ ಒಂದು ಕಾಳಜಿ, ಕಳಕಳಿ ಏನೇ ಇರ್ಬೋದು, ಏನಂತ ಬೇಕಾದ್ರೂ ಅನ್ನಿಸ್ಬೋದು. ಆದರೆ ಭಾನುವಾರದ ಮ್ಯಾಚಲ್ಲೂ ಕೂಡ ನೋ ಡೌಟ್ ಭಾರತ ಗೆಲ್ಲಬೇಕು ಅಂತ ನಾವು ಬಯಸೋಣ. ಇದು ಇವತ್ತಿನ ಟಾಪ್ ನ್ಯೂಸ್. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಸಮಗ್ರವಾಗಿ, ಸರಳವಾಗಿ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಧನ್ಯವಾದ.